ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ 2025 ಜೂನ್ ತಿಂಗಳಲ್ಲಿ ಬರುವ ನಿರ್ಜಲ ಏಕಾದಶಿ ಯಾವ ದಿನ ಬಂದಿದೆ, ಏಕಾದಶಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಹಾಗೆ ಪಾರಾಯಣದ ಸಮಯ ಏನು, ಈ ಎಲ್ಲ ಮಾಹಿತಿಯನ್ನು ತಿಳಿಯೋಣ. ಸ್ನೇಹಿತರೆ, ಅದಕ್ಕೂ ಮೊದಲು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಏಕಾದಶಿ ಉಪವಾಸವನ್ನು ಹಿಂದೂಗಳಲ್ಲಿ ಅತ್ಯಂತ ಜನಪ್ರಿಯ ಉಪವಾಸವೆಂದು ಪರಿಗಣಿಸಲಾಗಿದೆ. ಒಂದು ವರ್ಷದಲ್ಲಿ 24 ಏಕಾದಶಿಗಳಿವೆ. ಆದರೆ ಜ್ಯೇಷ್ಠ ಶುಕ್ಲ ಏಕಾದಶಿಯನ್ನು ಈ ಎಲ್ಲ ಏಕಾದಶಿಗಳಲ್ಲಿ ಅತ್ಯಂತ ಫಲಪ್ರದವೆಂದು ಪರಿಗಣಿಸಲಾಗಿದೆ. ಏಕೆಂದರೆ ಈ ಏಕಾದಶಿಯೊಂದು ಉಪವಾಸವನ್ನು ಆಚರಿಸುವುದರಿಂದ ವರ್ಷವಿಡೀ ಏಕಾದಶಿ ಉಪವಾಸದ ಫಲವನ್ನು ನೀಡುತ್ತದೆ. ಈ ಏಕಾದಶಿಯ ವ್ರತದ ಹೆಸರು ನಿರ್ಜಲ ಏಕಾದಶಿ, ಅಂದರೆ ನೀರಿಲ್ಲದೆ ಉಪವಾಸ ಮಾಡುವುದು. ಈ ದಿನ ಭಕ್ತರು ನೀರು ಕುಡಿಯದೆ ಉಪವಾಸವನ್ನು ಮಾಡುತ್ತಾರೆ. ಈ ದಿನ ಭಕ್ತರು ಮಹಾನ್ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸುತ್ತಾರೆ. ನಿರ್ಜಲ ಏಕಾದಶಿ ವ್ರತ ಪೂಜಾ ವಿಧಾನ: ವರ್ಷವಿಡೀ ಎಲ್ಲ ಏಕಾದಶಿಗಳಿಗೆ ಉಪವಾಸ ಮಾಡಲು ಸಾಧ್ಯವಾಗದ ಭಕ್ತರು ನಿರ್ಜಲ ಏಕಾದಶಿಯ ಉಪವಾಸವನ್ನು ಆಚರಿಸಬೇಕು. ಏಕೆಂದರೆ ಈ ವ್ರತವನ್ನು ಆಚರಿಸುವುದರಿಂದ ಇತರ ಎಲ್ಲ ಏಕಾದಶಿಗಳಲ್ಲಿ ಸಮಾನ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಸ್ನೇಹಿತರೆ, 2025ರಲ್ಲಿ ಬಂದಿರುವ ನಿರ್ಜಲ ಏಕಾದಶಿಯು ಜೂನ್ 6ನೇ ತಾರೀಕು ಮತ್ತು ಜೂನ್ 7ನೇ ತಾರೀಕು ಬಂದಿದೆ. ಹಾಗೆ ಸಮಯವನ್ನು ನೋಡುವುದಾದರೆ 2 ದಿನ ಬಂದಿರುವ ಕಾರಣ ಸಮಯ ಮತ್ತು ಏಕಾದಶಿ ತಿಥಿಯನ್ನು ನೋಡುವುದಾದರೆ ಜೂನ್ 6ನೇ ತಾರೀಕು ಬೆಳಗಿನ ಜಾವ 2 ಗಂಟೆ 15 ನಿಮಿಷಕ್ಕೆ ಪ್ರಾರಂಭವಾಗಿ ಜೂನ್ 7ನೇ ತಾರೀಕು ಬೆಳಗಿನ ಜಾವ 4 ಗಂಟೆ 47 ನಿಮಿಷಕ್ಕೆ ಅಂತ್ಯವಾಗುತ್ತದೆ. ಈ ನಿರ್ಜಲ ಏಕಾದಶಿಯನ್ನು ಜೂನ್ 6ನೇ ತಾರೀಕು ಶುಕ್ರವಾರದಂದು ಆಚರಿಸಲಾಗುತ್ತದೆ. ಜೂನ್ 6ನೇ ತಾರೀಕು ಶುಕ್ರವಾರದಂದು ಈ ಏಕಾದಶಿಯನ್ನು ಆಚರಿಸುವವರಿಗೆ ಪಾರಾಯಣದ ಸಮಯ ಜೂನ್ 7ನೇ ತಾರೀಕು ಮಧ್ಯಾಹ್ನ 1 ಗಂಟೆ 36 ನಿಮಿಷದಿಂದ ಮಧ್ಯಾಹ್ನ 4 ಗಂಟೆ 10 ನಿಮಿಷದವರೆಗೂ ಇರುತ್ತದೆ. ಹಾಗೆ ವೈಷ್ಣವ ನಿರ್ಜಲ ಏಕಾದಶಿಯು ಜೂನ್ 7ನೇ ತಾರೀಕು ಶನಿವಾರ ಬಂದಿದೆ. ವೈಷ್ಣವರು ಈ ದಿನ ನಿರ್ಜಲ ಏಕಾದಶಿಯನ್ನು ಆಚರಿಸಲಾಗುತ್ತದೆ. ಜೂನ್ 7ನೇ ತಾರೀಕು ಶನಿವಾರದಂದು ನಿರ್ಜಲ ಏಕಾದಶಿಯನ್ನು ಆಚರಿಸುವವರಿಗೆ ಪಾರಾಯಣದ ಸಮಯ ಜೂನ್ 8ನೇ ತಾರೀಕು ಬೆಳಗಿನ ಜಾವ 5 ಗಂಟೆ 53 ನಿಮಿಷಕ್ಕೆ ಪ್ರಾರಂಭವಾಗಿ 7 ಗಂಟೆ 17 ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ 2025ರಲ್ಲಿ ಬರುವ ನಿರ್ಜಲ ಏಕಾದಶಿ ಯಾವ ದಿನ ಬಂದಿದೆ, ಏಕಾದಶಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಹಾಗೆ ಪಾರಾಯಣದ ಸಮಯ ಏನು, ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.